ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ದಿ ಹಿಂದೂ ಪೇಪರ್ಲಿ ಬಂದಿರತಕ್ಕಂಥ ಒಂದು ಆರ್ಟಿಕಲ್, ಒಂದು ಕಾಯಿಲೆ ಬಗ್ಗೆ ಬಂದಿರತಕ್ಕಂಥ ಆರ್ಟಿಕಲ್ ತೆಗೆದುಕೊಂಡು ಇವತ್ತು ಡಿಸ್ಕಸ್ ಮಾಡೋಣ. ಓಕೆ, ಹಿಂದೂ ಪೇಪರಲ್ಲಿ ಒಂದು ಕಾಯಿಲೆ, ವೈರಸ್ನಿಂದ ಬರ್ತಕ್ಕಂಥ ಕಾಯಿಲೆ, ಸೊಳ್ಳೆ ಮೂಲಕ ಹರಡ್ತಕ್ಕಂಥ ಒಂದು ಕಾಯಿಲೆ ಹೆಸರು ವೆಸ್ಟರ್ನ್ ಈಕ್ವೈನ್ ಎನ್ಸೆಫಲೈಟಿಸ್ ಅಂತ ಹೇಳಿ. ಸೊ ಕಾಯಿಲೆ ಹೆಸರು ವೆಸ್ಟರ್ನ್ ಈಕ್ವೈನ್ ಎನ್ಸೆಫಲೈಟಿಸ್ ಅಂತ. ಸೊ ವೈರಸ್, ಈ ಕಾಯಿಲೆ ತರ್ತಕ್ಕಂಥ ಒಂದು ವೈರಸ್ನ ಹೆಸರು ಕೂಡ ಅದನ್ನೇ ಇಡಲಾಗಿದೆ, ವೆಸ್ಟರ್ನ್ ಈಕ್ವೈನ್ ಎನ್ಸೆಫಲೈಟಿಸ್ ವೈರಸ್ ಅಂತ ಹೇಳಿ. ಶಾರ್ಟ್ ಫಾರ್ಮಲ್ಲಿ ಇದನ್ನು WEEV ಅಂತ ಹೇಳ್ಬೋದು. ವೈರಸ್ನ ಒಂದು ಸಂಕ್ಷಿಪ್ತ ರೂಪದಲ್ಲಿ ಈ ರೀತಿ ಬರೀಬೋದು. ಸ್ವಲ್ಪ ಈ ಮೂರು ಪದಗಳನ್ನ ಡಿಕೋಡ್ ಮಾಡೋಣ. ಮೊದಲನೇ ಪದ ವೆಸ್ಟರ್ನ್, ಇದು ಭೌಗೋಳಿಕತೆ ಬಗ್ಗೆ ಹೇಳುತ್ತೆ, ಯಾವ ಭೂಭಾಗದ ಯಾವ ಪ್ರದೇಶದಲ್ಲಿ ಕಾಯಿಲೆ ಹರಡ್ಕೊಂಡಿದೆ. ಸೊ ಆ ಪದ ಭೌಗೋಳಿಕತೆ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ ವರ್ಡ್ ಈಕ್ವೈನ್ ಅಂದರೆ ಕುದುರೆ ಜಾತಿ ಅಂತ ಹೇಳ್ತೀವಿ. ಈಗ ನಾವು ಕುದುರೆಯ ಒಂದು ವೈಜ್ಞಾನಿಕ ಹೆಸರನ್ನ ತೆಗೆದುಕೊಂಡಾಗ ಕುದುರೆಯ ವೈಜ್ಞಾನಿಕ ಹೆಸರು ಬಂದು ಈಕ್ವಸ್ ಕ್ಯಾಬಲಸ್ ಅಂತ ಹೇಳಿ, ಈಕ್ವಸ್ ಕ್ಯಾಬಲಸ್. ಹಾಗೆ ಕತ್ತೆ ಒಂದು ವೈಜ್ಞಾನಿಕ ಹೆಸರು ಬಂದು ಈಕ್ವಸ್ ಅಸಿನಸ್ ಅಂತ ಹೇಳ್ತೀವಿ. ಕುದುರೆ ಜಾತಿಗೆ ಸಂಬಂಧಪಟ್ಟಂಗೆ ಈಕ್ವೈನ್ ಅನ್ನೋ ಪದವನ್ನು ಬಳಸಲಾಗುತ್ತೆ. ಇನ್ನು ಕೊನೆಯ ಪದ ಎನ್ಸೆಫಲೈಟಿಸ್. ಇಲ್ಲಿ ಸಫಲ ಅಂದರೆ ಬ್ರೈನ್ ಅಂತ ಅರ್ಥ. ಐಟಿಸ್ ಅಂತ ಬಂದಾಗ, ಓಕೆ, ಯಾವುದೇ ಪದ ಐಟಿಸ್ ಅಂತ ಕೊನೆಗೊಂಡಿದ್ರೆ, ಐಟಿಸ್ ಅಂದರೆ ಇನ್ಫ್ಲಮೇಷನ್, ಕನ್ನಡದಲ್ಲಿ ಉರಿಯೂತ ಅಂತ ಹೇಳ್ತೀವಿ, ಅಥವಾ ಇನ್ಫೆಕ್ಷನ್. ಇನ್ಫೆಕ್ಷನ್ ಆರ್ ಇನ್ಫ್ಲಮೇಷನ್ಸ್, ಅದಕ್ಕೆ ನಾವು ಐಟಿಸ್ ಅನ್ನೋ ಪದವನ್ನು ಕಾಣ್ತೀವಿ. ಯಾವುದೇ ಪದದ ಮುಂದೆ ಹಿಂದೆ ಐಟಿಸ್ ಅಂತ ಕೊನೆಗೊಂಡಿದ್ರೆ ಅದು ಉರಿಯೂತ ಅಂತ ಅರ್ಥ. ಮುಂದುಗಡೆ ಇರ್ತಕ್ಕಂಥ ಪದ ದೇಹದ ಭಾಗವನ್ನು ಹೇಳ್ತಾ ಇರ್ತದೆ. ಉದಾಹರಣೆಗೆ ಹೆಪಟೈಟಿಸ್. ಇಲ್ಲಿ ಹೆಪಟೋ ಅಂದರೆ ಲಿವರ್, ಐಟಿಸ್ ಅಂದರೆ ಸೋಂಕು, ಯಕೃತಿಗೆ ಸೋಂಕುಂಟಾಗಿರೋದನ್ನ ಅದನ್ನು ಹೆಪಟೈಟಿಸ್ ಅಂತ ಹೇಳ್ತೀವಿ. ಇಲ್ಲಿ ಎನ್ಸೆಫಲೈಟಿಸ್ ಅಂದರೆ ಮೆದುಳಿಗೆ ಸೋಂಕುಂಟಾಗಿರೋದನ್ನ ಎನ್ಸೆಫಲೈಟಿಸ್ ಅಂತ ಕರಿತೀವಿ. ಈ ಮೂರು ಪದದ ನಾವು ಅರ್ಥ ತಿಳ್ಕೊಂಡಾಗ ವೆಸ್ಟರ್ನ್ ಭೌಗೋಳಿಕತೆ ಆಯಿತು, ಹಾಗೆ ಈಕ್ವೈನ್ ಅಂತಂದರೆ ಕುದುರೆ ಜಾತಿ ಅಂತ ಆಯಿತು, ಎನ್ಸೆಫಲೈಟಿಸ್ ಅಂದರೆ ಮೆದುಳಿನ ಸೋಂಕು ಅಂತ ಅರ್ಥ. ಇದು ವೈರಸ್ನಿಂದ ಬರ್ತಕ್ಕಂಥ ಒಂದು ಕಾಯಿಲೆ. ಈ ವೈರಸ್ ಇದು ಸೊಳ್ಳೆ ಮೂಲಕ ಹರಡುತ್ತೆ. ಸೊಳ್ಳೆ ಒಂದು ವಾಹಕ ಅಂತ ಹೇಳ್ಬೋದು. ಇಲ್ಲಿ ಯಾವುದು ಕಾಯಿಲೆಯನ್ನು ಹಾಡಿಸುತ್ತೋ, ಕಾಯಿಲೆಯನ್ನು ಹಾಡಿಸ್ತಕ್ಕಂಥ ಒಂದು ಮಧ್ಯವರ್ತಿ ಇದಿಲ್ಲ, ಮಧ್ಯವರ್ತಿಯನ್ನು ನಾವು ವಾಹಕ ಅಂತ ಪರಿಗಣಿಸ್ತೀವಿ. ಈ ರೀತಿ ಮಧ್ಯವರ್ತಿಗಳ ಮೂಲಕ ಹಾಡ್ತಕ್ಕಂಥ ಒಂದು ಕಾಯಿಲೆಗಳು ಅವನ್ನು ವೆಕ್ಟರ್ ಬಾರ್ನ್ ಡಿಸೀಸ್ ಅಂತಲೇ ಕರಿತೀವಿ. ಓಕೆ, ಇಂಗ್ಲೀಷಲ್ಲಿ ವೆಕ್ಟರ್ ಬಾರ್ನ್, ಕನ್ನಡದಲ್ಲಿ ವಾಹಕಗಳ ಮೂಲಕ ಹಾಡ್ತಕ್ಕಂಥ ಒಂದು ಕಾಯಿಲೆ ಅಂತ ನಾವು ಕರೆಯಲಾಗ್ತದೆ. ಸ್ವಲ್ಪ ಈ ವೈರಸ್ನ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ. ಹಾಗೆ ಈ ಕಾಯಿಲೆ ಒಂದು ಸೋಂಕಿನ ಲಕ್ಷಣಗಳೇನು ಅದನ್ನ ಸ್ವಲ್ಪ ನೋಡೋಣ. ನಂತರ ಇದು ರೀಸೆಂಟಾಗಿ ಏನಕ್ಕೆ ನ್ಯೂಸಲ್ಲಿ ಬಂತು ಅಂತ ಸ್ವಲ್ಪ ನೋಡೋಣ. ಈಗ ವೆಸ್ಟರ್ನ್ ಈಕ್ವೈನ್ ಎನ್ಸೆಫಲೈಟಿಸ್ ವೈರಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈ ವೈರಸ್ ಟೋಗೋವಿರಿಡೆ ಅನ್ನೋ ಒಂದು ಕುಟುಂಬಕ್ಕೆ ಸೇರುತ್ತೆ. ಈ ಕುಟುಂಬದಲ್ಲಿ ಬರ್ತಕ್ಕಂಥ ಒಂದು ವೈರಸ್ನ ಕೆಲವು ಲಕ್ಷಣಗಳು ನಾವು ನೋಡೋದಾದರೆ, ಈ ವೈರಸ್ಗಳು ಒಂದು ಫುಟ್ಬಾಲ್ ಆಕಾರದ ಕವಚವನ್ನು ಹೊಂದಿರ್ತದೆ. ಸಾಕರ್ ಬಾಲ್ ತೆಗೆದುಕೊಂಡ್ರೆ ಅದ್ರ ಮೇಲೆ ಟ್ರಯಾಂಗ್ಯುಲರ್ ಶೇಪ್ಸ್ನೆಲ್ಲ ನಾವು ಕಾಣ್ಬೋದಿಲ್ಲ. ಅದರ ಟ್ರಯಾಂಗ್ಯುಲರ್ ಶೇಪ್ಸ್ ಇರ್ತಕ್ಕಂಥ ಒಂದು ಸಾಕರ್ ಬಾಲ್, ಆ ರೀತಿಯ ಕವಚ. ಈ ಆಕಾರಕ್ಕೆ ಈ ಕವಚವನ್ನು ನಾವು ಇದನ್ನು ಇಕೋಸಾಹೆಡ್ರಲ್ ಅಂತ ಹೇಳ್ಬೋದು, ಇಕೋಸಾಹೆಡ್ರಲ್ ಕ್ಯಾಪ್ಸಿಡ್ ಅಂತ ಕರಿಬೋದು. ಇದು ಕವಚ ಆಯಿತು. ಈಗ ಅದರ ಒಳಗಡೆ ಇರ್ತಕ್ಕಂಥ ಜನ್ಯುವಾಹಕ ವಸ್ತುವನ್ನು ನಾವು ನೋಡಿದಾಗ, ಈ ಜನ್ಯುವಾಹಕ ವಸ್ತು, ನಾವು ವೈರಸ್ಗಳಲ್ಲಿ ಎರಡು ರೀತಿಯಾದ ಜನ್ಯುವಾಹಕ ವಸ್ತುಗಳನ್ನ ಕಾಣ್ಬೋದು, DNA ಅಥವಾ RNA. ವೈರಸ್ಗಳು DNA ಜನ್ಯುವಾಹಕ ವಸ್ತುವನ್ನು ಹೊಂದಿರ್ಬೋದು, ಇಲ್ಲ RNA ಜನ್ಯುವಾಹಕ ವಸ್ತುವನ್ನು ಹೊಂದಿರ್ಬೋದು. ಅದೀಗ ಟೋಗೋವಿರಿಡೆ ಕುಟುಂಬದ ಒಂದು ವೈರಸ್ಗಳು ತೆಗೆದುಕೊಂಡಾಗ ಇವು ಸಿಂಗಲ್ ಸ್ಟ್ಯಾಂಡರ್ಡ್ RNA ಕಣವನ್ನು ಜನ್ಯುವಾಹಕ ವಸ್ತುವಾಗಿ ಹೊಂದಿರ್ತದೆ. ಅದರ ಈ ಕುಟುಂಬದ ಒಂದು ಜನ್ಯುವಾಹಕ ವಸ್ತು ಅಂದರೆ ಪಾಸಿಟಿವ್ ಸಿಂಗಲ್ ಸ್ಟ್ಯಾಂಡರ್ಡ್ RNA. ಇದು ಜನ್ಯುವಾಹಕ ವಸ್ತು ಆಯಿತು. ನಂತರ ಇದು ಹೇಗೆ ಈ ಆಶ್ರಯ ಜೀವಕೋಶದ ಒಳಗಡೆ ಸೇರುತ್ತೆ ಅಂತ ನಾವು ನೋಡಿದಾಗ, ಈ ಆಶ್ರಯ ಜೀವಿಯ ಒಳಗಡೆ ಹೋಗಬೇಕು ಅಂದರೆ ಅದಕ್ಕೆ ಒಂದು ಮೇಲ್ಗಡೆ ಒಂದು ಗ್ರಾಹಕ ಕಣ ಇರಬೇಕು. ಈ ನಾವು ಕರೋನಾ ವೈರಸ್ ಲಂಗ್ ಸೆಲ್ಸ್ ಒಳಗಡೆ ಹೇಗೆ ಪ್ರವೇಶ ಮಾಡುತ್ತೆ ಅಂತಂದರೆ, ಲಂಗ್ ಸೆಲ್ಸ್ ಮೇಲೆ EC2 ಅಂತ ಒಂದು ಗ್ರಾಹಕ ಕಣ ಇರ್ತದೆ, ಅದಕ್ಕೆ ಹೋಗಿ ಬೈಂಡ್ ಆಗಿ ಇನ್ಸರ್ಟ್ ಮಾಡುತ್ತೆ ಅಂತ ನಾವು ನೋಡಿದ್ದೀವಲ್ಲ. ಅದೇ ರೀತಿ ಇಲ್ಲಿ ಕೂಡ ಅಷ್ಟೇ. ಟೋಗೋವಿರಿಡೆ ಕುಟುಂಬಕ್ಕೆ ಸೇರಿರ್ತಕ್ಕಂಥ ವೈರಸ್ಗಳು ಆಶ್ರಯ ಜೀವಕೋಶದ ಒಳಗಡೆ ಹೋಗಬೇಕು ಅಂದರೆ ಮೇಲ್ಗಡೆ ಒಂದು ಗ್ರಾಹಕಣ ಇರಬೇಕಾಗ್ತದೆ.
ಸೊ ಜನರಲ್ ಆಗಿ ನಾನು ಒಂದು ವರ್ಡಲ್ಲಿ ಹೇಳೋದಾದರೆ ಇದನ್ನು ರಿಸೆಪ್ಟರ್ ಮೀಡಿಯೇಟೆಡ್, ಓಕೆ, ರಿಸೆಪ್ಟರ್ ಮೀಡಿಯೇಟೆಡ್ ಎಂಡೋಸೈಟೋಸಿಸ್ ಅಂತ ಹೇಳ್ತೀವಿ. ಈ ಪ್ರೋಸೆಸ್ನ, ಈ ಪ್ರಕ್ರಿಯೆನೇ, ಅದು ಒಳ ಹೋಗ್ತಕ್ಕಂಥ ಪ್ರಕ್ರಿಯೆಗೆ ಸೊ ಈ ರೀತಿ ನಾವು ಹೇಳ್ಬೋದು. ಎಂಡೋಸೈಟಾಸಿಸ್, ಸೈಟೋ ಅಂದರೆ ಸೆಲ್ ಅಂತ, ಸೈಟೋಸಿಸ್ ಒಳಗಡೆ ಹೋಗ್ತಕ್ಕಂಥ ಒಂದು ಪ್ರಕ್ರಿಯೆ ಎಂಡೋಸೈಟಾಸಿಸ್. ಸೊ ರಿಸೆಪ್ಟರ್ ಮೀಡಿಯೇಟೆಡ್ ಎಂಡೋಸೈಟಾಸಿಸ್, ಗ್ರಾಹಕಣ ಹೊಂದಿರತಕ್ಕಂಥ ಜೀವಕೋಶದ ಒಳಗಡೆ ಸೊ ಗ್ರಾಹಕಣಕ್ಕೆ ಸೊ ವೈರಸ್ ಬೈಂಡ್ ಆಗಿ ತನ್ನಲ್ಲಿರ್ತಕ್ಕಂಥ ಜನ್ಯವಾಹಕ ವಸ್ತುವನ್ನು ಇನ್ಸರ್ಟ್ ಮಾಡುತ್ತೆ. ಸೊ ಹಾಗಾಗಿ ಇದನ್ನು ಸೊ ನಾವು ರಿಸೆಪ್ಟರ್ ಮೀಡಿಯೇಟೆಡ್ ಎಂಡೋಸೈಟಿಸ್ ಅಂತ ಹೇಳ್ತೀವಿ ಈ ಪ್ರೋಸೆಸ್ನ. ಈಗ ಈ ಕುಟುಂಬದಲ್ಲಿ ಮತ್ತೆ 2 ಗುಂಪುಗಳನ್ನ ಕಾಣ್ಬೋದು. ಸೊ ದರ್ ಆರ್ 2 ಗ್ರೂಪ್ಸ್ ಆಫ್ ವೈರಸಸ್. ಸೊ 2 ಪಂಗಡಗಳಂತ ಹೇಳ್ಬೋದು. ಸೊ ಒಂದು ಗುಂಪನ್ನು ಆಲ್ಫಾ ವೈರಸಸ್ ಅಂತ ಹೇಳ್ತೀವಿ, ಆಲ್ಫಾ ಗುಂಪು ಅಂತ ಹೇಳ್ಬೋದು. ಇನ್ನೊಂದು ಗುಂಪು ಬಂದು ರೂಬಿ ವೈರಸ್ ಅಂತ ಹೇಳ್ತೀವಿ. ಸೊ ಈ ರೂಬಿ ವೈರಸ್ನ ಅಡಿಯಲ್ಲಿ ರುಬೆಲ್ಲಾ ವೈರಸ್ ಬರುತ್ತೆ. ರುಬೆಲ್ಲಾ ಕಾಯಿಲೆ ತರ್ತಕ್ಕಂಥ ಒಂದು ವೈರಸ್, ಇದು ರೂಬಿ ವೈರಸ್ನ ಪಂಗಡಕ್ಕೆ ಸೇರ್ತದೆ. ಈಗ ಆಲ್ಫಾ ಗುಂಪಿಗೆ ಬಂದಾಗ ಆಲ್ಫಾ ವೈರಸ್ ಅಂತ ತೆಗೆದುಕೊಂಡಾಗ ಸೊ 4 ಆಲ್ಫಾ ವೈರಸಸ್ನ ನಾನು ಇಲ್ಲಿ ಮೆನ್ಷನ್ ಮಾಡ್ಬೋದು. ಅದರಲ್ಲಿ ಈ ವೆಸ್ಟರ್ನ್ ಈಕ್ವೈನ್ ಎನ್ಸೆಫಲೈಟಿಸ್ ಕೂಡ ಒಂದು, ವೆಸ್ಟರ್ನ್ ಈಕ್ವೈನ್ ಎನ್ಸೆಫಲೈಟಿಸ್ ವೈರಸ್, ಸೊ ಈ ಗುಂಪಿಗೆ ಸೇರ್ತದೆ. ಇನ್ನೊಂದು ಇದೇ ಹೆಸರಲ್ಲಿ ಇನ್ನೊಂದಿದೆ, ಈಸ್ಟರ್ನ್ ಈಕ್ವೈನ್ ಎನ್ಸೆಫಲೈಟಿಸ್ ವೈರಸ್, ಸೊ EEV ಅಂತ ಬರಿತಾ ಇದ್ದೀನಿ. ಹಾಗೆ ಏನೊಂದು ವೆನಿಜುಲನ್ ಈಕ್ವೈನ್ ಎನ್ಸೆಫಲೈಟಿಸ್ ವೈರಸ್ ಅಂತಲೇ ಇದೆ, ಎಲ್ಲ ಶಾರ್ಟ್ ಫಾರ್ಮಲ್ಲಿ ಬರಿತಾ ಇದ್ದೀನಿ. ಮೊದಲನೇದು WEEV, ವೆಸ್ಟರ್ನ್ ಈಕ್ವೈನ್ ಎನ್ಸೆಫಲೈಟಿಸ್ ವೈರಸ್. ಸೊ ಎರಡನೇದು EEV, ಈಸ್ಟರ್ನ್ ಈಕ್ವೈನ್ ಎನ್ಸೆಫಲೈಟಿಸ್ ವೈರಸ್. ಸೊ ಮೂರನೇದು ಬಂದು ಸೊ ವೆನಿಜುಲನ್ ಈಕ್ವೈನ್ ಎನ್ಸೆಫಲೈಟಿಸ್ ವೈರಸ್. ನಾಲ್ಕನೇದು ಬಂದು ಚಿಕನ್ ಗನ್ಯಾ ವೈರಸ್. ಸೊ ಈ ಚಿಕನ್ ಗನ್ಯಾ ವೈರಸ್ ಕೂಡ ಆಲ್ಫಾ ಪಂಗಡಕ್ಕೆ ಸೇರಿರ್ತಕ್ಕಂಥ ಒಂದು ವೈರಸ್ನೇ. ಈಗ ನಾವು ಈ ಆಲ್ಫಾ ಪಂಗಡಕ್ಕೆ ಸೇರಿರ್ತಕ್ಕಂಥ ವೆಸ್ಟರ್ನ್ ಈಕ್ವೈನ್ ಎನ್ಸೆಫಲೈಟಿಸ್ ವೈರಸ್ನ ರೋಗದ ಲಕ್ಷಣಗಳು ಸ್ವಲ್ಪ ನೋಡೋಣ. ಸೊ ಇಲ್ಲಿ ಈಕ್ವೈನ್ ಆಗಲೇ ನಾವು ಡಿಸ್ಕಸ್ ಮಾಡಿದ್ವಿ. ಈಕ್ವೈನ್ ಅಂದರೆ ಕುದುರೆ ಜಾತಿ. ಸೊ ಕುದುರೆ ಜಾತಿ ಕೂಡ ಇದು ಸೋಂಕನ್ನುಂಟು ಮಾಡ್ತದೆ. ಈಗ ನಾವು ಕಾಯಿಲೆ ಹರಡುವಿಕೆ ಬಗ್ಗೆ ಬರೋಣ. ಈ ಕಾಯಿಲೆ ವೆಸ್ಟರ್ನ್ ಈಕ್ವೈನ್ ಎನ್ಸೆಫಲೈಟಿಸ್ ಇದು ಹರಡಬೇಕು ಅಂದರೆ ಸೊಳ್ಳೆ ಬೇಕಾಗತ್ತೆ. ಸೊ ಸೊಳ್ಳೆ ಮೂಲಕ ಹರಡ್ತಕ್ಕಂಥ ಕಾಯಿಲೆ. ಸೊ ಈ ರೀತಿ ಸೊಳ್ಳೆ ಮೂಲಕ ಹರಡ್ತಕ್ಕಂಥ ಕಾಯಿಲೆಗಳನ್ನ ಅಥವಾ ಸಂಧಿಪದಿಗಳ ಮೂಲಕ ಹರಡ್ತಕ್ಕಂಥ ಒಂದು ಕಾಯಿಲೆಗಳನ್ನ ಸಾಮಾನ್ಯವಾಗಿ ಇವನ್ನ ವೆಕ್ಟರ್ ಬೋರ್ನ್ ಡಿಸೀಸ್ ಅಂತ ಹೇಳ್ತೀವಿ. ವೆಕ್ಟರ್ ಬೋರ್ನ್ ಡಿಸೀಸಸ್. ಇದಕ್ಕೆ ಇನ್ನೊಂದು ಪದನೂ ಬಳಸ್ತೀವಿ. ಸೊ ಈ ವೈರಸ್ಗಳನ್ನ ಇವನ್ನ ಅರ್ಬೋ ವೈರಸಸ್ ಅಂತಲೂ ಹೇಳ್ತೀವಿ. ಅರ್ಬೋ ವೈರಸ್ ಅಂದರೆ ಸೊ ಮಸ್ಕಿಟೋಸ್, ಟಿಕ್ಸ್, ಸ್ಯಾಂಡ್ ಫ್ಲೈಸ್ ಅಥವಾ ಈ ಆರ್ಥ್ರೋಪೋಡ್ಸ್ ಮೂಲಕ ಹರಡ್ತಕ್ಕಂಥ ಒಂದು ವೈರಸ್ಗಳಿದ್ದಾಗ ಸೊ ಅವನ್ನ ಅರ್ಬೋ ವೈರಸಸ್ ಅಂತಲೂ ಕರಿತೀವಿ. ಈಗ ನಾವು ಈ ಸ್ಪೆಸಿಫಿಕ್ ವೆಕ್ಟರ್ಸ್ಗೆ ಬರೋಣ. ಈ ವೆಸ್ಟರ್ನ್ ಈಕ್ವೈನ್ ಎನ್ಸೆಫಲೈಟಿಸ್ ಕಾಯಿಲೆನ ಹರಡ್ತಕ್ಕಂಥ ಒಂದು ಸೊಳ್ಳೆಗಳು ಬಂದಾಗ ಎರಡು ಜಾತಿಗೆ ಸೇರಿರ್ತಕ್ಕಂಥ ಸೊಳ್ಳೆಗಳು ಈ ಕಾಯಿಲೆಯನ್ನು ಹರಡಿಸುತ್ತೆ. ಒಂದು ಕ್ಯುಲೆಕ್ಸ್ ಜಾತಿಗೆ ಸೇರಿರ್ತಕ್ಕಂಥ ಒಂದು ಸೊಳ್ಳೆಗಳು ಇದನ್ನು ಹರಡಿಸುತ್ತೆ. ಹಾಗೆ ಏಡಸ್ ಪಂಗಡಕ್ಕೆ ಸೇರಿರ್ತಕ್ಕಂಥ ಒಂದು ಸೊಳ್ಳೆಗಳು ಕೂಡ ಈ ಕಾಯಿಲೆನ ಹರಡಿಸ್ತದೆ. ಒಂದು ಕ್ಯುಲೆಕ್ಸ್ ಪಂಗಡಕ್ಕೆ ಸೇರಿರ್ತಕ್ಕಂಥ ಕ್ಯುಲೆಕ್ಸ್ ಟಾರ್ಸಾಲಿಸ್ ಅಂತ ಹೇಳಿ, ಟಾರಸಾಲಿಸ್ ಅನ್ನೋ ಒಂದು ಪ್ರಭೇದ. ಸೊ ಈ ಪ್ರಭೇದದ ಸೊಳ್ಳೆ ವೆಸ್ಟರ್ನ್ ಈಕ್ವೈನ್ ಎನ್ಸೆಫಲೈಟಿಸನ್ನು ಹರಡಿಸುತ್ತೆ. ಅದೇ ರೀತಿ ಏಡಸ್ ಪಂಗಡಕ್ಕೆ ಬಂದಾಗ ಏಡಸ್ ಡಾರ್ಸಾಲಿಸ್ ಅಂತ ಒಂದಿದೆ, ಸೊ ಈ ಒಂದು ಪ್ರಭೇದ. ಹಾಗೆ ಏಡಸ್ ಕಂಪೆಸ್ಟ್ರಿಸ್ ಅಂತಲೂ ಒಂದಿದೆ, ಕಂಪೆಸ್ಟ್ರಿಸ್ ಅಂತ. ಸೊ ಹಾಗೆ ಇನ್ನೊಂದು ಏಡಸ್ ಮೆಲಿನೋಮಾನ್ ಅಂತ. ಈ ಪ್ರಭೇದದ ಸೊಳ್ಳೆಗಳು ಕ್ಯೂಲಸ್ ಜಾತಿ ಮತ್ತು ಏಡಸ್ ಜಾತಿಗೆ ಸೇರಿರ್ತಕ್ಕಂಥ ಈ ಸೊಳ್ಳೆ ಪ್ರಭೇದಗಳು ಈ ಕಾಯಿಲೆನ ವೈರಸ್ನ ಹರಡಿಸ್ತವೆ. ಈ ವೈರಸ್ನ ಆಶ್ರಯಿಸುವಿಕೆಗೆ ಬಂದಾಗ ಸೊ ಈ ವೈರಸ್ ಬರ್ಡ್ಸಲ್ಲಿ ಇದು ನೆಲೆಗೊಂಡಿರ್ತದೆ. ಸೊ ಬರ್ಡ್ಸ್ನ ರಿಸರ್ವಾಯರ್ ಅಂತ ಹೇಳ್ಬೋದು. ಅದು ಪೆಸರೈನ್ ಬರ್ಡ್ಸ್ ಅಂತ ಹೇಳ್ತೀವಿ. ಅಂದರೆ ಗುಬ್ಬಚ್ಚಿ ಕುಟುಂಬಕ್ಕೆ ಸೇರಿರ್ತಕ್ಕಂಥ, ಗುಬ್ಬಚ್ಚಿ ಜಾತಿಗೆ ಸೇರಿರ್ತಕ್ಕಂಥ ಒಂದು ಪಕ್ಷಿಗಳಿರ್ತಿಲ್ಲ, ಮೀಡಿಯಮ್ ಸೈಜ್ ಇರ್ತಕ್ಕಂಥ ಒಂದು ಪಕ್ಷಿಗಳು, ಅವನ್ನ ಪೆಸರೈನ್ ಬರ್ಡ್ಸ್ ಅಂತ ಹೇಳ್ತೀವಿ. ಸೊ ಅವುಗಳಲ್ಲಿ ಈ ವೈರಸ್ ನೆಲೆಗೊಂಡಿರುತ್ತೆ. ಆದರೆ ಅದರಲ್ಲಿ ಏನು ಯಾವುದೇ ರೀತಿಯಾದ ಕಾಯಿಲೆ ಲಕ್ಷಣಗಳು ಕಂಡುಬರೋದಿಲ್ಲ. ಮತ್ತು ಕುದುರೆಗಳಲ್ಲಿ ಈ ವೈರಸ್ ಪ್ರವೇಶಿಸಿ ಕುದುರೆಗೆ ಸೋಂಕನ್ನುಂಟು ಮಾಡಿ ಕುದುರೆಯಲ್ಲಿ ಕಾಯಿಲೆ ಲಕ್ಷಣಗಳು ಬಂದು ಸೊ ಕುದುರೆ ಸೋಂಕುಂಟಾಗಿರ್ತಕ್ಕಂಥ ಒಂದು ಕುದುರೆಗಳಲ್ಲಿ ಸಾವನ್ನು ಕೂಡ ಉಂಟು ಮಾಡಿರ್ತದೆ.
ಅದು ಮನುಷ್ಯನಲ್ಲಿ ಇತ್ತೀಚೆಗೆ ನಾವು ನ್ಯೂಸ್ ಪೇಪರ್ ನೀವು ಆರ್ಟಿಕಲ್ ನೀವು ಸ್ವಲ್ಪ ಗಮನಿಸಿದಾಗ ಈ ವಾರಸ್ ವೆಸ್ಟರ್ನ್ ಈಕ್ವೈನ್ ಎನ್ಸೆಫಲೈಟಿಸ್ ವಾರಸ್ ಇದು ಸಿಂಡ್ಬಿಸ್ ಲೈಕ್ ವಾರಸ್. ಸಿಂಡ್ಬಿಸ್ ಲೈಕ್ ವಾರಸ್ ಜೊತೆ ಇದು ಹೈಬ್ರಿಡೈಸ್ ಆಗಿ ಸಂಕುರಗೊಂಡು ಹೊಸ ಒಂದು ತಳಿಯ ಒಂದು ವಾರಸ್ ರೂಪುಗೊಂಡು ಈ ಹೊಸ ತಳಿಯ ವಾರಸ್ಸು ಇದು ಮನುಷ್ಯನಿಗೆ ಸೋಂಕುಂಟು ಮಾಡಿದ. ಈ ರೀತಿ ಮನುಷ್ಯನಿಗೆ ಸೋಂಕುಂಟು ಮಾಡ್ತಾ ಇರ್ತಕ್ಕಂಥ ಇದು ಮೊದಲೇದಲ್ಲ. 80ರ ದಶಕದಲ್ಲೇ ಅರ್ಜೆಂಟೀನಾದಲ್ಲಿ ಸೋಂಕುಂಟಾಗಿದೆ. ಇದು ಅವಾಗ ದೊಡ್ಡ ಸುದ್ದಿ ಆಗಿತ್ತು. 1982 ಅದಾದಮೇಲೆ 83 ಅದಾದಮೇಲೆ 1996 ಈ ಕಾಯಿಲೆ ಔಟ್ಬ್ರೇಕ್ ಆಗಿದ್ದನ್ನ ನಾವು ಕಾಣ್ಬೋದಾಗಿತ್ತು. ಅದಾದ ನಂತರ 1980s 96 ಆದಮೇಲೆ ಮತ್ತೆ 40 ವರ್ಷಗಳ ನಂತರ ಇನ್ನೊಂದು ಸಲ ನಾವು ಈ ಸೋಂಕನ್ನು ಕಾಣ್ತಾ ಇದ್ದೀವಿ. ವೆಸ್ಟರ್ನ್ ಈಕ್ವೈನ್ ಎನ್ಸೆಫಲೈಟಿಸ್ ವೈರಸ್ಸಿಂದ ಮನುಷ್ಯನಲ್ಲಿ ಸೋಂಕುಂಟಾಗಿರ್ತಕ್ಕಂಥದ್ದು ಅದೇ ದೇಶಗಳಲ್ಲಿ ಅರ್ಜೆಂಟೀನಾ, ಉರುಗ್ವೆ ದೇಶಗಳಲ್ಲಿ ಸೋಂಕುಂಟಾಗಿ ಸುದ್ದಿಯಲ್ಲಿ ಬಂದಿರತಕ್ಕಂಥ ನಾವು ನೋಡ್ಬೋದು. ಈ ಕಾಯಿಲೆನ ಈ ಚಿತ್ರದ ಮೂಲಕ ಅರ್ಥ ಮಾಡೋ ಪ್ರಯತ್ನ ಮಾಡೋಣ. ಇಲ್ಲಿ ನೋಡಿ, ಪೆಸರೈನ್ ಬರ್ಡ್ಸ್ ಇದು ರಿಸರ್ವಾರ್. ಇದು ವಾರಸ್ ಈ ಪೆಸರೈನ್ ಬರ್ಡ್ಸ್ ಒಂದು ಬಾಡಿಲಿ ಇದರಲ್ಲಿ ಇರ್ತದೆ. ನೆಕ್ಸ್ಟು ಸೊಳ್ಳೆ ಅದನ್ನು ಕಚ್ಚಿದಾಗ ಕ್ಯುಲೆಕ್ಸ್ ಡಾರ್ಸಾಲಿಸ್, ಓಕೆ, ಹಾಗೆ ಏಡಸ್ ಪಂಗಡಕ್ಕೆ ಸೇರಿರ್ತಕ್ಕಂಥ ಏಡಸ್ ಡಾರ್ಸಾಲಿಸ್ ಇಂಥ ಸೊಳ್ಳೆಗಳು ಪಕ್ಷಿಯನ್ನು ಕಚ್ಚಿದಾಗ ಈ ವಾರಸ್ಸು ಪಕ್ಷಿಯಿಂದ ಸೊಳ್ಳೆಗೆ ಬರುತ್ತೆ. ಸೊಳ್ಳೆ ನಂತರ ಕುದುರೆಯನ್ನು ಕಡಿದಾಗ ಕುದುರೆಗೆ ವಾರಸ್ ಟ್ರಾನ್ಸ್ಮಿಟ್ ಆಯಿತು. ಈಗ ಹಾಗೆ ಮನುಷ್ಯರನ್ನ ಕಡಿದಾಗ ಮನುಷ್ಯನಿಗೆ ವಾರಸ್ಸು ಟ್ರಾನ್ಸ್ಮಿಟ್ ಆಗಿರ್ತದೆ. ಹಾಗೆ ನಾವು ವೆನಿಜುಲನ್ ಈಕ್ವೈನ್ ಎನ್ಸೆಫಲೈಟಿಸ್ ವೈರಸ್ ತೆಗೆದುಕೊಂಡಾಗ ಇದು ಹಾರ್ಸಸ್ನಲ್ದೇ ಕೆಲವು ರೋಡೆಂಟ್ಸ್ನ ಕೂಡ ಅದಕ್ಕೂ ಕೂಡ ಸೋಂಕುಂಟು ಮಾಡ್ತದೆ. ರೋಡೆಂಟ್ಸ್ ಅಂದರೆ ಮೊಲ, ಇಲಿ, ಇವನ್ನ ನಾವು ರೋಡೆಂಟ್ಸ್ ಅಂತ ಹೇಳ್ತೀವಿ. ವೆನಿಜುಲನ್ ಈಕ್ವೈನ್ ಎನ್ಸೆಫಲೈಟಿಸ್ ರೋಡೆಂಟ್ಸ್ ಮತ್ತು ಹಾರ್ಸಸ್ಸಲ್ಲಿ ಸೋಂಕುಂಟು ಮಾಡಿರ್ತದೆ. ವೆಸ್ಟರ್ನ್ ಈಕ್ವೈನ್ ಎನ್ಸೆಫಲೈಟಿಸ್ ವೈರಸ್ ತೆಗೆದುಕೊಂಡಾಗ ಇಲ್ಲಿ ಈ ವಾರಸ್ಸು ನೇರವಾಗಿ ಮನುಷ್ಯನ, ಈಗ ನಾವು ರೀಸೆಂಟ್ ನಾವು ಸುದ್ದಿ ಪ್ರಕಾರ ನೋಡಿದಾಗ ಈ ವಾರಸ್ಸು ಇನ್ನೊಂದು ವಾರಸ್ ಜೊತೆ ಸೇರಿಕೊಂಡು ಸಿನ್ಬಿಸ್ ಲೈಕ್ ವಾರಸ್ ಅಂತ ಹೇಳ್ತೀವಿ. ಸಿನ್ಬಿಸ್ ಲೈಕ್ ವಾರಸ್. ಸಿನ್ಬಿಸ್ ಲೈಕ್ ವಾರಸ್ ಜೊತೆ ಇದು ಕ್ರಾಸ್ ಆಗಿ ಸಂಕುರಗೊಂಡು ಒಂದು ಹೊಸ ತಳಿಯ ಒಂದು ವಾರಸ್ ರೂಪುಕೊಂಡು ಈ ಹೊಸ ತಳಿಯ ವಾರಸ್ಸು ಈಗ ಮನುಷ್ಯನಲ್ಲಿ ಸೋಂಕನ್ನುಂಟು ಮಾಡಿದ. ಸೋಂಕಿನ ಲಕ್ಷಣಗಳು ಅಂತಂದಾಗ ಹೈ ಫೀವರ್, ಹೆಡ್ಏಕ್ ಆ್ಯಂಡ್ ದೆನ್ ಕನ್ವಲ್ಷನ್ಸ್, ಸೀಸರ್ಸ್ ಅಂದರೆ ಕೈ ಕಾಲು ಒದರ್ತಕ್ಕಂಥದ್ದು. ಇನ್ನು ಲಾಸ್ಟ್ ಒಂದು ಎಕ್ಸ್ಟ್ರೀಮ್ ಸ್ಟೇಜ್ ಅಂತಂದರೆ ಬ್ರೈನ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಮೆನಿಂಜೈಟಿಸ್. ಓಕೆ, ಮೆದುಳು 3 ಪದಗಳಿಂದ ಅದು ಕವರ್ ಆಗಿರುತ್ತೆ. ಇದನ್ನು ಮೆನಿಂಜಸ್ ಅಂತ ಹೇಳ್ತೀವಿ. ಅದಕ್ಕೆ ಸೋಂಕುಂಟಾಗುತ್ತದೆ. ಬ್ರೈನ್ ಇನ್ಫೆಕ್ಷನ್ನೇ ಅಥವಾ ಇನ್ಫ್ಲಮೇಷನ್ನೇ ಅದನ್ನೇ ನಾವು ಎನ್ಸೆಫಲೈಟಿಸ್ ಅಂತ ಕರೀತಕ್ಕಂಥದ್ದು. ಯಾವಾಗ ಮೆದುಳಿಗೆ ಸೋಂಕುಂಟಾಗುತ್ತೋ, ಮೆದುಳಿನ ಉರಿಯೂತ ಉಂಟಾಗುತ್ತೋ ಅಲ್ಲಿಗೆ ವ್ಯಕ್ತಿ ಸೋಂಕುಂಟಾಗಿರ್ತಕ್ಕಂಥ ವ್ಯಕ್ತಿ ಸಾಯ್ತಾನಂತ ಹೇಳ್ಬೋದು. ಬಟ್ ಇದೇ ಸೋಂಕಿನಿಂದ ಸಾಯ್ತಕ್ಕಂಥ ಒಂದು ಮನುಷ್ಯರ ಒಂದು ಸಂಖ್ಯೆಯನ್ನು ನಾವು ತೆಗೆದುಕೊಂಡಾಗ ಪರ್ಸೆಂಟೇಜಲ್ಲಿ ನೋಡಿದಾಗ ಇಟ್ಸ್ ವಿತಿನ್ 4% ಅಂತ ಹೇಳ್ಬೋದು. ಹಾಗಾಗಿ ಈ ಸೋಂಕಿನಿಂದ ಉಂಟಾಗ್ತಕ್ಕಂಥ ಒಂದು ಮಾರ್ಟಾಲಿಟಿ ರೇಟ್ ತೀರಾ ಕಡಿಮೆ ಇದೆ ಅಂತ ಹೇಳ್ಬೋದು. ಈಗ ಸದ್ಯ ಸುದ್ದಿಯಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಅರ್ಜೆಂಟೀನಾ ಮತ್ತು ಉರುಗ್ವೆ ದೇಶಗಳಲ್ಲಿ ಮತ್ತೆ 40 ವರ್ಷಗಳ ನಂತರ ಈ ಕಾಯಿಲೆ ಕಂಡು ಬಂದಿದೆ. ಅಲ್ಲಿ ಕೆಲವರು ಸೋಂಕುಂಟಾಗಿ ಕೆಲವರಲ್ಲಿ ಸೋಂಕುಂಟಾಗಿ ಕೆಲವರು ಈ ಕಾಯಿಲೆಯಿಂದ ಸತ್ತಿದ್ದಾರೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೆ ಇದನ್ನು ನೋಟಿಫೈ ಮಾಡಿದ್ದಾರೆ. ಹಾಗಾಗಿ ಈಗ ಎಲ್ಲ ದೇಶಗಳು ಸ್ವಲ್ಪ ಎಚ್ಚೆತ್ಕೋಬೇಕಾಗತ್ತೆ. ಯಾಕೆ ಪೆಸರೈನ್ ಬರ್ಡ್ಸ್ ಇವು ಮೈಗ್ರೇಟ್ ಆಗ್ತವೆ. ಕಂಟ್ರಿ ಟು ಕಂಟ್ರಿ ಮೈಗ್ರೇಟ್ ಆದಾಗ ಆ ವೈರಸ್ನ ಹೊತ್ಕೊಂಡಿರ್ತಕ್ಕಂಥ ಒಂದು ಬರ್ಡ್ಸು ಮೈಗ್ರೇಟ್ ಆಗಿ ಬೇರೆ ದೇಶಗಳಲ್ಲಿ ಕೂಡ ಸೋಂಕನ್ನು ಉಂಟು ಮಾಡ್ಬೋದು. ಹಾಗಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈಗ ಸ್ವಲ್ಪ ಗೈಡೆನ್ಸ್ ಕೊಡ್ತಾ ಇದೆ, ಎಲ್ಲ ದೇಶಗಳಿಗೂ ಗೈಡೆನ್ಸ್ ಕೊಡ್ತಾ ಇದೆ. ಮೈಗ್ರೇಟರಿ ಬರ್ಡ್ಸ್, ವಲಸೆ ಹೋಗ್ತಕ್ಕಂಥ ಪಕ್ಷಿಗಳು, ಪೆಸರೈನ್ ಬರ್ಡ್ಸ್ ಇದಿಲ್ಲ, ಅವುಗಳಿಂದನೇ ಇದು ದೇಶ ವ್ಯಾಪ್ತಿಯನ್ನು ದಾಟಿ ಬೇರೆ ದೇಶಗಳಿಗೆ ಹರಡ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಹಾಗೆ ಕಾಯಿಲೆ ಹೆಚ್ಚಿಗೆ ಹರಡ್ದಂಗೆ, ಕಾಯಿಲೆ ಬರದಂಗೆ ನಾವು ಕೆಲವೊಂದು ಕ್ರಮಗಳು ತೆಗೆದುಕೊಂಡಲ್ಲಿ ಈ ಕಾಯಿಲೆ ಬರದಾಗೆ ನೋಡ್ಕೋಬೋದು. ಬರದಾಗೆ ಪ್ರಿವೆಂಟಿವ್ ಮೆಷರ್ಸ್ ಏನು? ಒಂದು, ಸೊಳ್ಳೆ ಸಂತತಿ ಹೆಚ್ಚಿಗಾಗ್ದಂಗೆ ನೋಡ್ಕೋಬೇಕು. ಸೊಳ್ಳೆ ಸಂತತಿ ಹೆಚ್ಚಿಗಾಗ್ದಂಗೆ ಏನು ಮಾಡಬೇಕಾಗತ್ತೆ? ಈಗ ಈ ಹೊರಗಡೆ ಮನೆ ಮುಂದ್ಗಡೆ ಒಂದು ಖಾಲಿ ಟೈರ್ಗಳನ್ನ ಇಡೋದು, ಖಾಲಿ ಸಿಲಿಂಡರ್ಗಳನ್ನ ಮನೆ ಮುಂದೆ ಇಟ್ಟಿರ್ತೀವಿ. ಅದೇ ರೀತಿ ಎಳ್ನೀರು ಕುಡಿದಾಗ ಇದನ್ನು ಎಳ್ನೀರು ಕುಡ್ದಾದ್ಮೇಲೆ ಬುರುಡೆನ ಹಾಗೆ ಬಿಸಾಕ್ತೀವಿ. ಇಲ್ಲಿ ವಾಟರ್ ಕಲೆಕ್ಟ್ ಆದಾಗ
ಯಾವಾಗ ಈ ಖಾಲಿ ಸಿಲಿಂಡ್ರು, ಟೈರು ಮತ್ತು ಈ ಎಳ್ನೀರು ಇದು ಚಿಪ್ಪಲ್ಲಿ ನೀರು ಸಂಗ್ರಹಣೆ ಆಗುತ್ತೋ ಅಲ್ಲಿ ಸೊಳ್ಳೆ ತನ್ನ ಸಂತತಿ ಅಭಿವೃದ್ಧಿ ಮಾಡ್ಕೊಳ್ಳಿಕ್ಕೆ ಇದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಸ್ವಲ್ಪ ನೀರಿದ್ರೆ ಸಾಕು, ಸೊಳ್ಳೆ ತನ್ನ ಸಂತಾನೋತ್ಪತ್ತಿಯನ್ನು ಮಾಡ್ಕೊಳ್ಳುತ್ತೆ, ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಂಡು ಹೋಗ್ತಾ ಇರ್ತದೆ. ಈ ಏಡಸ್ ಪಂಗಡಕ್ಕೆ ಸೇರಿರ್ತಕ್ಕಂಥ ಸೊಳ್ಳೆಗಳು, ಕ್ಯುಲೆಕ್ಸ್ ಪಂಗಡಕ್ಕೆ ಸೇರಿರ್ತಕ್ಕಂಥ ಸೊಳ್ಳೆಗಳು ಎಲ್ಲಿ ಬೇಕಾದರೂ ಸಿಗ್ತವೆ. ಸೊ ಹಾಗಾಗಿ ಸೊಳ್ಳೆ ಸಂತತಿ ಅದು ಹೆಚ್ಚಿಗಾಗ್ದಂಗೆ ನಾವು ಕ್ರಮಗಳು ತೆಗೆದುಕೋಬೇಕಾಗತ್ತೆ. ಸೊ ನೀರು ಎಲ್ಲೂ ಹೊರಗಡೆ ನಿಲ್ದಂಗೆ ಚರಂಡಿಗಳು ಪೂರ್ತಿಯಾಗಿ ಮುಚ್ಚಿರಬೇಕು. ಹಾಗೆ ಹೊರಗಡೆ ಮಳೆ ನೀರು ನಿಂತ್ಕೊಳ್ದಂಗೆ, ಹಳ್ಳ ದಿನಗಳಲ್ಲಿ ನಿಂತ್ಕೊಳ್ದಂಗೆ ಅದನ್ನೆಲ್ಲ ಕ್ಲೋಸ್ ಮಾಡಬೇಕು. ಸೊ ಸೊಳ್ಳೆಗಳು ಇರದಂಗೆ ನಾವು ಮಸ್ಕಿಟೋ ರಿಪೆಲೆಂಟ್ಸ್ನ ಯೂಸ್ ಮಾಡ್ತಾ ಬಂದಾಗ ಇದು ನಾವು ಈ ಕಾಯಿಲೆ ಹರಡೋದನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ಇದಕ್ಕೆ ಯಾವುದೇ ರೀತಿ ಔಷಧಿ ಇಲ್ಲ, ಇದುವರೆಗೆ ಯಾವುದೇ ರೀತಿ ಔಷಧಿಯನ್ನು ಅಭಿವೃದ್ಧಿಪಡಿಸಿಲ್ಲ, ಹಾಗೆ ಇದಕ್ಕೆ ವ್ಯಾಕ್ಸಿನ್ಸ್ ಕೂಡ ಡೆವಲಪ್ ಮಾಡಿಲ್ಲ. ಸೊ ಹಾಗಾಗಿ ಇದನ್ನು ನಾವು ಆ ಕಾಯಿಲೆ ಪ್ರಿವೆಂಟ್ ಮಾಡದೆ ಇದೇ ಉತ್ತಮ ಒಂದು ವಿಧಾನ ಅಂತ ಹೇಳ್ಬೋದು. ಸೊ ಪ್ರಿವೆನ್ಷನ್ ಮೆಥಡಿಂದನೇ ಈಗ ನಾವು ಕಾಯಿಲೆ ಸ್ಪ್ರೆಡ್ ಆಗದಂಗೆ ನೋಡ್ಕೋಬೇಕಾಗತ್ತೆ. ಸೊ ಇದಿಷ್ಟು ವೆಸ್ಟರ್ನ್ ಈಕ್ವೈನ್ ಎನ್ಸೆಫಲೈಟಿಸ್ ಬಗ್ಗೆ. ಥ್ಯಾಂಕ್ ಯು.